फोटो ಎಲ್ಲ ಸರಿಯಾಗಿ ಹಬ್ಬ ಅಂತೇಳಿ ನಾವೇನು ಜಿಲ್ಲೆಯ ಅಹಿಂದ ಸಂಘಟನೆ ವತಿಯಿಂದ ಎಲ್ಲರೂ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟು ನಮ್ಮ ಅಹಿಂದ ಸಂಘಟನೆಯ ಗಟ್ಟಿ ಧ್ವನಿಯಾಗಿರ್ತಂತ ನಮ್ಮ ಅಷ್ಟಮಿ ಸಾಹೇಬರು ಕೂಡ ಬಂದಿದ್ದಾರೆ, ನಮ್ಮ ಚಲವಾದಿ ಸಾಹೇಬರು ಕೂಡ ಬಂದಿದ್ದಾರೆ, ನಮ್ಮ ಗುಣಸಾಗರ್ ಸಾಹೇಬರು ಕೂಡ ಬಂದಿದ್ದಾರೆ ಮತ್ತು ಕುರುಬ ಸಮುದಾಯದ ಎಲ್ಲ ಮತ್ತು ಅಹಿಂದ ಒಕ್ಕೂಟ ಎಲ್ಲ ಕೂಡ ಬಂದಿದೆ. ಎಲ್ಲ ಕೂಡಿ ಇದೇ ತರ ನೀವೇನೋ ಹೇಳಿರಲ್ಲ, ಇದು ಏನ್ ನಾವು ಹೇಳೋಕ ಮಾತೇ ಉಳಿಸಿಲ್ಲ. ಯುವಕರು ಮುಂದೆ ಬರಬೇಕಂತ ಸರ್ ಹೇಳಿದ್ರು, ಅದನ್ನು ಹೌದು ಸತ್ಯ. ಎಲ್ಲರೂ ಯುವಕರು ಮುಂದೆ ಬರಬೇಕು, ಈ ಅಹಿಂದವನ್ನು ಗಟ್ಟಿ ಬಲಿಪಡಿಸಬೇಕಂತ ಹೇಳಿ ಇಷ್ಟು ಹೇಳು ನಾನು ಮಾತು ಮುಗಿಸ್ತೀನಿ. ಇವತ್ತಿನ ದಿವಸ ಏನೋ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸು ಅವರ ಏನು ದೀರ್ಘಕಾಲವನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು. ಅವ್ರಕ್ಕಿಂತಲೂ ಹೆಚ್ಚಿನ ಅವಧಿಗೆ ಆಯ್ಕೆ ಮಾಡಿದಂಥ ಯಾರಾದರೂ ಇದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡುತ್ತಾ, ಈ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮೆಲ್ಲರ ನಾಯಕರಾದಂಥ ರಮೇಶ್ ಹಾಸಂಗಿ ಸಾಹೇಬ್ರೆ ಮತ್ತು ವಿನಾಯಕ್ ಮುಸಾಗರ್ ಅವರೇ ಮತ್ತು ಶರಣು ಶಿಂದೆ ಅವರೇ, ದಯಾನಂದ್ ಕೋಳಿ ಅವರೇ, ಆನಂತರ ಸುರೇಶ ನಡಗಡ್ಡಿ ಅವರೇ, ಲಕ್ಕು ಬಡಿಗೇರ್ ಅವರೇ, ಸಾಯಿನಾಥ್ ಅವರೇ, ಸೋಲಾಪುರದಲ್ಲಿ ಎಲ್ಲ ಅಹಿಂದ ವರ್ಗದವರು ಸೇರಿ ಇವತ್ತಿನ ದಿವಸ ವಿಜೃಂಭಣೆಯಾಗಿ ಒಂದು ಸಾಮಾಜಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಲಗಟ್ಟಿನ ಮೇಲೆ ಏನು ಸಾಮಾಜಿಕವಾಗಿ ನೊಂದ ಜನರಿಗೆ ನ್ಯಾಯವನ್ನು ಕೊಡಿಸಿದಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬರವರ ಪೂರ್ಣಾವಧಿಯ ವಿಜಯೋತ್ಸವವನ್ನು ಇವತ್ತಿನ ದಿವಸ ಕೇಕ್ ಮಾಡೋದ್ರ ಮುಖಾಂತರ ಆಚರಣೆಯನ್ನು ಮಾಡುತ್ತೆ. ಹೀಗಾಗಿ ಏನು ಅನೇಕ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಮತ್ತು ರಾಜ್ಯದ ಹಿಂದುಳಿದವರ ಪರವಾಗಿ ಅನ್ನಭಾಗ್ಯವಾದಂಥ ಯೋಜನೆಯನ್ನು ಇಡೀ ಒಂದು ಕರ್ನಾಟಕದ ಬಡವರು ಬದುಕಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಂದರು. ಹೀಗಾಗಿ ಅದರ ಜೊತೆಗೇ ಅನೇಕ ವಿಚಾರಗಳನ್ನು, ಭಾಗ್ಯಲಕ್ಷ್ಮಿ ಯೋಜನೆಗಳಾಗಿರ್ಬೋದು, ಇವತ್ತಿನ ದಿವಸ ಸರ್ಕಾರದಿಂದ ಇಡೀ ಒಂದೊಂದು ಬಡ ಕುಟುಂಬಗಳನ್ನೇ ನಡಲಿಕ್ಕೆ ಆಶ್ರಯದಾತರಾದರು ಅಂತಕ್ಕಂಥ ಮಾತನ್ನು, ಏನು ಹಿಂದೆ ದೇವರಾಜ ಅರಸರು ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಅನೇಕ ಯೋಜನೆಗಳನ್ನು ತಂದರು. ಇವತ್ತಿನ ದಿವಸ ಸಿದ್ದರಾಮಯ್ಯ ಸಾಹೇಬರು ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ತಂದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಶೋಕ್ ಚಲವಾದಿ, DSS ಜಿಲ್ಲಾ ಸಂಚಾಲಕ. ದಿವಸ ರಾಜ್ಯದಲ್ಲಿ ಏನು ಅತಿ ಹೆಚ್ಚಿನ ಒಂದು ಜವಾಬ್ದಾರಿಯ ಹೊಣೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ವಹಿಸಿಕೊಂಡು ಇವತ್ತು ದಲಿತ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಶೋಷಿತ ಮತ್ತು ಹಸಿವಿಗಾಗಿ ಬೀಳುತ್ತಿರುವಂಥ ಜನರನ್ನು ನೋವನ್ನು ಕಂಡು ಏನು 5 ಗ್ಯಾರಂಟಿ ಯೋಜನೆಯನ್ನು ಮಾಡಿ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೂಡ ಕೊಟ್ಟಂಥದ್ದು ಇವತ್ತು ನಾವೆಲ್ಲರೂ ಅದಕ್ಕೆ ಅಭಿನಂದಿಸಬೇಕಾಗ್ತದೆ. ಮತ್ತು ಈ ಒಂದು ಹೆಚ್ಚಿನ ಅವಧಿಯನ್ನು ಈ ರಾಜ್ಯದಲ್ಲಿ ಮಾಡಿ, ಯಾಕಂದ್ರೆ ಅತಿ ಹಿಂದುಳಿದ ರಾಜ್ಯದಲ್ಲಿ ಮತ್ತು ಇತರೆ ವ್ಯವಸ್ಥೆಗಳಲ್ಲಿ ಕೂಡ ತಮ್ಮದೇ ಆದಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಮತ್ತು ಬಸವಣ್ಣವರ ವಿಚಾರದಲ್ಲಿ
ಮತ್ತು ಮಹಾತ್ಮ ಫುಲೆಯವರ ವಿಚಾರದಲ್ಲಿ ಇವೆಲ್ಲವನ್ನು ಕೂಡಿಕೊಂಡು ಈ ರಾಜ್ಯದಲ್ಲಿ ಅತಿ ದಲಿತ ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸಲು ಮತ್ತು ವಿವಿಧ ಇಲಾಖೆಗಳಲ್ಲಿ ಈ ದೇಶಕ್ಕೆ ಇವತ್ತು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೂಡ ಕೊಟ್ಟಂತಾಗಿದೆ. ಹಾಗಾಗಿ ಇವತ್ತು ಅವರ ವಿಜಯೋತ್ಸವ ಈ ಪ್ರವಾಸಿ ಮಂದಿರದಲ್ಲಿ ಆಚರಣೆ ಮಾಡಿ ನೂರಾರು ಜನರು ಇವತ್ತು ಕೇಕ್ ಹಂಚುವ ಮುಖಾಂತರ ಎಲ್ಲ ಜನರನ್ನು ಅಭಿನಂದಿಸುತ್ತಾ ಮುಂದಿನ ಅವಧಿ ಕೂಡ ಸಿದ್ದರಾಮಯ್ಯ ಅವರದ್ದು ಯಶಸ್ವಿಗೊಳಿಸಲಿ ಅಂತೇಳಿ ಕೂಡ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ವಿನಾಯಕ್ ಮುನ್ಸಾಗರ್, ಬೆಳಗಾವಿ ವಿಭಾಗೀಯ ಸಂಚಾಲಕರು, DSS. ಇವತ್ತು ಕರ್ನಾಟಕ ಕಂಡ ದೇವರಾಜ ಅರಸರ ನಂತರ ಏನು ಈ ನಾಡಿನಲ್ಲಿ ದಲಿತರನ್ನು, ಹಿಂದುಳಿದವರನ್ನು, ಅಲ್ಪಸಂಖ್ಯಾತರನ್ನು ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಡುಬಡವರನ್ನು ಕಷ್ಟಗಳನ್ನು ಕಂಡು ಇವತ್ತು ಸರ್ಕಾರದ ಏನು ಅನ್ನದಾನ ಯೋಜನೆಯನ್ನು ಕಡುಬಡವರು ಬದುಕಲಿಕ್ಕೆ ಇವತ್ತು ಯಾರೂ ಉಪವಾಸ ಮಲಗಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಏನು ಬಡವರ ಪರವಾಗಿ ಯೋಜನೆಗಳನ್ನು ತಂದು ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಅವಧಿಯ ಒಂದು ಏನು ದೇವರಾಜ ಅರಸು ನಂತರ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಯಾಗಿ ಇವತ್ತು ಈ ರಾಜ್ಯದಲ್ಲಿ ನಾವೆಲ್ಲ ಇವತ್ತು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಅಹಿಂದ ಎಲ್ಲ ವರ್ಗದವರು ಸೇರಿ ಇವತ್ತು ಆ ವಿಜಯೋತ್ಸವವನ್ನು ಇವತ್ತು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಇವತ್ತು ಬಿಜಾಪುರ IBಯಲ್ಲಿ ವಿಜೃಂಭಣೆಯನ್ನು ಆಚರಿಸಿ ಇವತ್ತು ಏನು ನಮ್ಮ ರಾಜ್ಯ ಕಂಡ ಧೀಮಂತ ನಾಯಕರು ಇನ್ನೂ ಮುಂದಿನ ಅವಧಿ ಅವರೇ ನಿಭಾಯಿಸಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಹಾರೈಸ್ತಾ ಇವತ್ತು ನಾನು ಶರಣು ಸಿಂಧೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ, ವಿಜಯಪುರ. ಅಪರೂಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನು 7 ವರ್ಷ 239 ದಿವಸ CM ಆಗಿ ಕಾಲಾವಧಿಗಳು ಮುಗಿಸಿದ್ದಾರೆ. ಹಾಗೂ ಇದೇ ಥರ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಅಹಿಂದ ಒಕ್ಕೂಟ ಎಲ್ಲ ಹಿಡ್ಕೊಂಡು ದಲಿತ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗ ಎಲ್ಲರನ್ನೂ ಒಗ್ಗೂಡಿಸಿ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸರಂತೆ ತಾವು ಕೂಡ ಮುಖ್ಯಮಂತ್ರಿಯಾಗಿ ದೀರ್ಘ ಅವಧಿ ಮುಂದುವರಿದಿದ್ದಾರೆ. ಹೀಗಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ನಮಸ್ಕಾರ. ದಯಾನಂದ ಕೋಳಿರಿ, ಅಹಿಂದ ಒಕ್ಕೂಟ ಜಿಲ್ಲಾಧ್ಯಕ್ಷರು. ಈಗ ಕರ್ನಾಟಕ ಶ್ರೇಷ್ಠ ದೀನ ದಲಿತರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವರ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯೇನಾದರೂ ಬಲ್ಲಿರ ಉಚ್ಚಪ್ಪಗಳಿರ ಅಂತೇಳಿ ಸಂತ ಕನಕದಾಸರ ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಜ್ಯದ ಮೂಲೆಗೆ ಬಡವರನ್ನು, ಅದಕ್ಕೆ ಪಂಚ ಯೋಜನೆಗಳನ್ನು ತಂದು ಇವತ್ತು ಹೆಣ್ಣು ಮಕ್ಕಳಿಗೆ ಬಸ್ಸಿನ ಸೌಕರ್ಯಗಳನ್ನು ಮತ್ತು ಅನ್ನದಾಸೋಹಗಳನ್ನು ಅಕ್ಕಿ ಮುಖಾಂತರ ಬಡವರಿಗೆ BPL ಕಾರ್ಡ್ ಇದ್ದರೆ ಅಕ್ಕಿ ಮುಖಾಂತರ ಬಡವರಿಗೆ ಹಸಿವನ್ನು ಅವ್ರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಒಳ್ಳೆಯದನ್ನು ಮಾಡತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಯಾಕಂತಂದರೆ ಈ ದೇವರಾಜ ಅರಸು ಅವರು ಹಿಂದುಳಿದ ನಾಯಕರು, ದೇವರಾಜ ಅರಸು ಅವರ ಆದ ನಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಕಾಲಾವಧಿ ಅವ್ರಿಗಿಂತ ಒಂದು ಕಾಲಾವಧಿ ಹೆಚ್ಚಿಗೆ ಮುಗಿಸಿ ಈ ನಮ್ಮ ದೀನ ದಲಿತರಿಗೆ ಒಂದು ಶ್ರೇಷ್ಠವಾದಂಥ ಒಬ್ಬ ನಾಯಕರು ಎನಿಸ್ಕೊಂಡು ಇವತ್ತಿನ ನಮಗೆಲ್ಲರಿಗೂ ಇವತ್ತು ಅಹಿಂದ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಮತ್ತು ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ಪರವಾಗಿ ಈ ಸಂತೋಷದ ಒಂದು ಔತಣಕೂಟವನ್ನು ಮಾಡಿದರು. ಅದಕ್ಕಾಗಿ ಈಗ ಎಲ್ಲರೂ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿ ನಮಗೆ ಹೀಗೆ ನಮ್ಮ ಮುಂದುವರಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಹಾರೈಸುತ್ತೇನೆ. ಸುರೇಶ್ ನಡಗಡ್ಡಿ, ವಿದ್ಯಾರ್ಥಿ ಘಟಕದ ಜಿಲ್ಲಾ ವಿದ್ಯಾರ್ಥಿ ಘಟಕದ ಸಂಚಾಲಕರು. ಮಾಧ್ಯಮದ ಮಿತ್ರರೇ, ಇವತ್ತ ರಾಜ್ಯ ಕಂಡ ಅಪರೂಪ ಮುಖ್ಯಮಂತ್ರಿಗಳಾಗಿ ಇತಿಹಾಸದ ಪುಟಪುಟಗಳಲ್ಲಿ ಚಿನ್ನ ಇಟ್ಟಂತೆ
ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಸಿಡಿದೆದ್ದು ಏನು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಬಗ್ಗಬಡಿಯುವಲ್ಲಿ ಇವತ್ತು ಬಂಡವಾಳಶಾಹಿಗಳನ್ನು ಬಗ್ಗಬಡಿಯುವಲ್ಲಿ ಆಗಲಿ ಇವತ್ತು ವಿಧಾನಸೌಧದಲ್ಲಿ ಎಂಥ ವಿರೋಧ ಪಕ್ಷವಾದಂಥವ್ರು ಇದ್ರೂ ಸಹಿತವಾಗಿ ಇವತ್ತು ಏನು ಬೇಕಾದರೂ ನಾನು ಇಡೀ ಜೀವನವನ್ನೇ ಸಕ್ರಿಯಿಸಬೇಡ್ತೀನಿ ಸಮಾಜಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಇವತ್ತು ವಿಧಾನಸೌಧದಲ್ಲಿ ಸೊಟ್ಟು ಹೊಡೆದಂಥ ಮುಖ್ಯಮಂತ್ರಿ ಯಾರಾದರೂ ಆಗಿದ್ರೆ ಅದು ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆದರೆ ಇವತ್ತು ಸ್ವತಂತ್ರ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 78 ಆದರೂ ಸಹಿತವಾಗಿ ಇವತ್ತು ಶತಮಾನಗಳಿಂದ ಗುಲಾಮಗಿರಿ ಸಿಕ್ಕಂಥ ನನ್ನ ಜನ, ಇವತ್ತು ಹಸಿವಿನಿಂದ ಬಳಲುತ್ತಿರುವಂಥ ನನ್ನ ಜನ, ತುತ್ತು ಕೂಳಿಗಾಗಿ ಇರಲಾರಂಥ ನನ್ನ ಜನ, ಅಂಥ ಜನಾಂಗಕ್ಕೆ ಇವತ್ತು ಅನ್ನಭಾಗ್ಯ ಯೋಜನೆ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ಚಿಹ್ನಿಟ್ಟಂತಾಗಿದೆ. ಇವತ್ತು ಅನೇಕ ವಿಚಾರ ರೈತರ ಭಾಗ್ಯ ಆಗಲಿ, ಬಡವರ ಭಾಗ್ಯಗಳಾಗಲಿ, ತಾಳಿ ಭಾಗ್ಯ ಆಗಲಿ, ಅಂಬೇಡ್ಕರ್ ಭಾಗ್ಯ ಆಗಲಿ, ಅನೇಕ ಭಾಗ್ಯಗಳನ್ನು ಮಾಡಿ ಇವತ್ತು ದೇವರಾಜ ಅರಸವರಿಗಿಂತ ಒಂದು ಕಾಲ ಹೆಜ್ಜೆ ಮುಂದಿಟ್ಟು ಇವತ್ತು ದಲಿತ ಹಿಂದುಳಿದ ವರ್ಗದ ಜನರಿಗೆ ಸಮಾಜಕ್ಕೆ ನ್ಯಾಯ ಕೊಟ್ಟಂಥ ಮತ್ತು ಸಂವಿಧಾನದ ಮೂಲ ಆಸೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಮೂಲ ಆಸೆಯನ್ನು ಈಡೇರಿಸಿ ದಲಿತರ ಧ್ವನಿಯಾಗಿ, ದಲಿತ ಹಿಂದುಳಿದ ವರ್ಗದವ್ರ ಧ್ವನಿಯಾಗಿ ಮತ್ತು ಇವೆಲ್ಲ ಅಖಂಡವಾದ ಭಾರತದ ಅಸಮಾನತೆಯನ್ನು ಹೋರಾಡಿಸಲಿಕ್ಕೆ ಇವತ್ತಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇನ್ನೂ ಮುಂದುವರಿಲಿ ಅಂತ ಹೇಳಿ ಅವರು ಇನ್ನೂ ರಾಜ್ಯದಲ್ಲಿ ಮುಂದುವರೆದು ನಮ್ಮ ಎಲ್ಲರಿಗೆ ಯುವಕರಿಗೆ, ಇನ್ನುಳಿದವರಿಗೆ ನಿರುದ್ಯೋಗ ಸಮಸ್ಯೆ ಆಗಲಿ ಮತ್ತು ಇನ್ನುಳಿದ ಸಮಸ್ಯೆಗಳಾಗಲಿ ಹಲವಾರು ಸಮಸ್ಯೆಗಳನ್ನು ಸಿದ್ದರಾಮಯ್ಯವರು ಮಾಡಿ ಅಂತ ಹೇಳಿ ನಾನು ಆಸೆ ಪಟ್ಕೊಂಡು ಇವತ್ತು ವಿಜಯೋತ್ಸವ ಆಚರಿಸಿ ಇವತ್ತು ಎಲ್ಲರಿಂದ ಈ ದಿಗ್ವಿಜಯಕ್ಕೆ ಕೇಕನ್ನು ಕಟ್ ಮಾಡಿ ಇವತ್ತು ಸಿದ್ದರಾಮಯ್ಯರಿಗೆ ನಾವು ಅಭಿನಂದಿಸ್ತೇವೆ. ಭೇಟಿ ಹೊಟ್ಟಿರಿಸಿದ್ರ ಬೆಂಗಳೂರು ಭೇಟಿ ಹೊಟ್ಟಿರ ಬೆಂಗಳೂರು ಏನು ಭೇಟಿ ಕೊಟ್ಟಿಲ್ಲ. ಭೇಟಿಗಿಲ್ಲ. ಈ ನಾಳಿಂದ ಹೊತ್ತೊಂಟ್ರೆ ನಮ್ಮ ಸಲುವಾಗಿ ಭೇಟಿ ಬರ್ತೀವಿ. ಬಿಜಾಪುರಕ್ಕೆ ನಮ್ಮ ಸಲುವಾಗಿ ನಾಳೆ ಶುಕ್ರವಾರ ದಿವಸ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಏನೇ ಸಚಿವೆಯನ್ನು ಇದು ಮಾಡಲಿಕ್ಕೆ ಬಿಜಾಪುರ ಜಿಲ್ಲೆಗೆ ಅವರು ಆಗಮನ ಮಾಡುವಂಥದ್ದು ಇದರಲ್ಲಿ ಅವ್ರು ಬರುತ್ತಿರುವಂಥ ಆಗಮನಕ್ಕೆ ಇವತ್ತು ನಾವು ಅವರ ಪರವಾಗಿ ಇವತ್ತು ಅನೇಕ ಈ ಕಾರ್ಯಕ್ರಮಗಳು ಅವ್ರ ಪರವಾಗಿ ಸಿದ್ದರಾಮಯ್ಯನ ಪರವಾಗಿ ನಾವು ನಿಂತಿದ್ದೀವಿ. ಇವತ್ತೇನು ಭೇಟಿಯನ್ನು ಕೊಡಕ್ಕೆ ಹೋಗಿದ್ರು ಇದು ಮುಗಿದ ನಂತರ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೇಟಿಯಾಗಿ ಅಭಿನಂದಿಸ್ತೀವಿ ಮತ್ತು ಅವರಿಗೆ ಹಾರೈಸ್ತೀವಿ. ನಿಮ್ಮ ಜೊತೆಗೆ ನಾವು ಇರ್ತೀವಿ. ದಲಿತರ ಧ್ವನಿಯಾಗಿ, ಹಿಂದುಳಿದವ್ರ ಧ್ವನಿಯಾಗಿ, ಸಮಾಜಕ್ಕೆ ನ್ಯಾಯದ ಪರವಾಗಿ ತಾವು ಇನ್ನೂ ಮುಖ್ಯಮಂತ್ರಿಗಳಿಗೆ ಹಿಂದೆಂದು ಯಾರೂ ಸಮಾಜಕ್ಕೆ ನ್ಯಾಯಕ್ಕೆ ಇದುವರೆಗೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಸಮಾಜಕ್ಕೆ ನ್ಯಾಯನ ಕೊಟ್ಟರು, ಇದರಲ್ಲಿ ಎರಡು ಮಾತಿಲ್ಲ. ಏನ್ರಿ ಅಂಬೇಡ್ಕರ್ ಮೂಲ ಸಂವಿಧಾನದ ಆಶೆಯನ್ನು ಈಡೇರಿಸಿದರು. ಏನು ಅದಕ್ಕೋಸ್ಕರ ಇನ್ನು ಯಾವುದೂ ಇರಲಿಲ್ಲ. ಇಂಥ ಮುಖ್ಯಮಂತ್ರಿಗಳ ಸಲುವಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯ ತುಂಬ ಅವರಿಗೆ ಮತ್ತೆ ನಾವು ಬೆಂಬಲಾಗಿರ್ತೀವಿ, ಮತ್ತೆ ಅವ್ರ ಜೊತೆಯಾಗಿರ್ತೀವಿ. ಮತ್ತು ಇನ್ನೇನು ಈ ಸತತವಾಗಿ 5 ವರ್ಷ ಪೀರಿಯಡ್ ಮುಗಿಯುವ ತನಕ ಸಿದ್ದರಾಮಯ್ಯನವರೇ ಇರಬೇಕು ಅನ್ನೋದೇ ನಮ್ಮ ವಾದ. ಹೇಗತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರಬೇಕು, ಮತ್ತು ಯಾರೂ ಇರಬಾರ್ದು ಅನ್ನುವಂಥದ್ದು ಇದ್ರಾಗ ಎರಡು ಮಾತಿಲ್ಲ. ಹೇಳ್ತೀರಿ ಅದಕ್ಕೆ ಎಲ್ಲರೂ ಖುಷಿಯಾಗಿ ನಾಟಿ ಕೋಳಿ ಊಟನ ಸಿದ್ದರಾಮಯ್ಯನವರು ಅಲ್ಲಿ DK ಶಿವಕುಮಾರ್ ನಾಟಿ ಕೋಳಿ ಹೆಚ್ಚಿಸಿದ್ರು. ಇವರು ನಮಗೂ ನಾಟಿ ಕೋಳಿ ಸಿಕ್ಕಿದ್ರೆ ಎಲ್ಲರೂ ಸಂತೋಷದಿಂದ ನಾಟಿ ಕೋಳಿ ಊಟವನ್ನು ಮಾಡಿ ಎಲ್ಲರೂ ಸಂತೋಷದಿಂದ ಇದ್ದೇವೆ. ಇವತ್ತು ಸರ್ ಹೆಸರು ಗಣೇಶ ಸಂಘಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ. ಅಯ್ಯೋ